ಮುಖ್ಯಮಂತ್ರಿಗಳ ಜನಮನ ಕಾರ್ಯಕ್ರಮದಲ್ಲಿ ನೂಕುನುಗ್ಗಲು ಸೃಷ್ಟಿಯಾಗಿದೆ. 11ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದಾರೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಸ್ವಸ್ಥರಲ್ಲಿ ಮಹಿಳೆಯರು, ಮಕ್ಕಳು ಸೇರಿದ್ದಾರೆ. ಇದು ಪುತ್ತೂರು ತಾಲೂಕು ಕ್ರೀಡಾಂಗಣದಲ್ಲಿ ನಡೀತಾ ಇದ್ದಂಥ ಕಾರ್ಯಕ್ರಮ. ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಅಸ್ತವ್ಯಸ್ತ ಆಗಿದೆ, ನೂಕುನುಗ್ಗಲಾಗಿದೆ. 11 ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕ್ರೀಡಾಂಗಣ ಆ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಜನ ಅಲ್ಲಿ ಸೇರಿದ್ರು. ಆ ಕ್ರೀಡಾಂಗಣದಲ್ಲಿ ಎಷ್ಟು ಜನ ಕೆಪಾಸಿಟಿ ಇದೆಯೋ ಆ ಕೆಪಾಸಿಟಿಗೂ ಮೀರಿ ಜನ ಸೇರಿದ್ರು. ಹೀಗಾಗಿ ನೂಕುನುಗ್ಗಲು ಉಂಟಾಗಿದೆ. ಆಮ್ಲಜನಕದ ಕೊರತೆಯಿಂದ ಜನ ಅಸ್ವಸ್ಥರಾಗಿದ್ದಾರೆ. ಕುಡಿಯಲು ನೀರು ಸಿಗದೆ ಜನ ಪರದಾಡಿದ್ದಾರೆ. ಸಣ್ಣ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಜನ ಬಂದಿದ್ದರು. ಕೆಸರು ತುಂಬಿದ್ದ ಮೈದಾನದಲ್ಲಿ ಅವ್ಯವಸ್ಥೆ ಆಗಿದೆ. ಅಸ್ವಸ್ಥರಾದವರಿಗೆ ಪುತ್ತೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಇದು ನೋಡಿ, ನಾವು ಈಗಲೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದ್ರೆ, ಸ್ಟಾಂಪೇಡ್ ಅಂದರೆ ಕಾಲು ತುಳಿತ ಆಗಿ 11 ಜನ ಪ್ರಾಣವನ್ನು ಕಳೆದುಕೊಂಡಿದ್ದರು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ. ಹಾಸನದ ದೇಗುಲ ಕೂಡ ಪ್ರತಿ ವರ್ಷ ಕಾಲು ತುಳಿತ ಸಂಭವಿಸುತ್ತೇನೋ ಅನ್ನುವ ಮಟ್ಟದಲ್ಲಿ ಜನ ಸೇರ್ತಾ ಇದ್ರು. ಕಾಲು ತುಳಿತದ ರೀತಿಯಲ್ಲಿ ಗೋಚರವಾಗ್ತಾ ಇತ್ತು. ಈ ಕಾರಣದಿಂದಾಗಿ ಹಾಸನದಲ್ಲಿ ಹಾಸನಾಂಬೆ ದೇಗುಲದ ದರ್ಶನಕ್ಕೆ ಯಾವುದೇ ರೀತಿ ಕಾಲು ತುಳಿತ ಆಗದಂತೆ ಭಾರಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಕೃಷ್ಣ ಭೈರೇಗೌಡರು ಮಾಡಿದ್ದಾರೆ. ಆದರೆ ಇಲ್ಲಿ ಪುತ್ತೂರಿನಲ್ಲಿ ನೋಡಿ, ಆ ಕೆಪಾಸಿಟಿ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಜನ ಸೇರಿದ ಕಾರಣಕ್ಕಾಗಿ ಉಸಿರಾಟದ ಸಮಸ್ಯೆ ಆಗಿದೆ. ಆಯೋಜಕರು ಇದರ ಹೊಣೆ ಹೊರಬೇಕಾಗುತ್ತೆ. ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ಆಯೋಜಕರೇ ಹೊಣೆ ಹೊರಬೇಕಾಗುತ್ತೆ. ಹೇಗೋ ಚಿನ್ನಸ್ವಾಮಿಯಲ್ಲಿ ಕಾಲು ತುಳಿತ ಆದಾಗ RCB ತಪ್ಪು, DNA ತಪ್ಪು, BCCA ತಪ್ಪು, KSCA ತಪ್ಪು ಅಂತ ಹೇಳ್ಕೊಂಡು ಮಾತನಾಡ್ತಾ ಇದ್ರಲ್ಲ. ಈಗ ಇದಕ್ಕೆ ಯಾರು ಹೊಣೆ? ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿ ಸಂಭವಿಸಿರುವಂಥ ಈ ನೂಕುನುಗ್ಗಲು, ಕಾಲು ತುಳಿತ ಅಂತಲೂ ಹೇಳೋದಿಲ್ಲ ನಾನು. ಇದಕ್ಕೆ ಯಾರು ಹೊಣೆ? ಕಾರ್ಯಕ್ರಮ ಆಯೋಜನೆ ಮಾಡುವಂಥವ್ರು ಯಾಕೆ ಮುನ್ನೆಚ್ಚರಿಕೆಯನ್ನು ವಹಿಸುವುದಿಲ್ಲ ಅಂಥೇಳಿ ಜನ ಪ್ರಶ್ನಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಕಾರ್ಯಕ್ರಮ ಆಯೋಜನೆಗೆ ಇಷ್ಟು ಜನ ಸೇರ್ತಾರೆ ಅಂಥೇಳಿ ಸರ್ಕಾರಕ್ಕೂ ಒಂದು ಅಂದಾಜಿರುತ್ತೆ. ಇಷ್ಟು ಫಲಾನುಭವಿಗಳು ಬರ್ತಾರೆ, ಇಷ್ಟು ಕಾರ್ಯಕರ್ತರು ಬರ್ತಾರೆ, ಇಷ್ಟು ಅಭಿಮಾನಿಗಳು ಬರ್ತಾರೆ ಅಂತ ಹೇಳಿ. ಯಾಕೆ ಇಕ್ಕಟ್ಟಾದ ಜಾಗದಲ್ಲಿ ಅತಿ ಹೆಚ್ಚು ಜನರನ್ನು ಸೇರಿಸಿದ್ರು ಅಂತ ಒಂದು ಪ್ರಶ್ನೆ ಆಗುತ್ತೆ. ಜೊತೆಗೆ ಈಗ ಅಲ್ಲಿ ಅಸ್ವಸ್ಥರಾದವ್ರ ಸ್ಥಿತಿ ಹೇಗಿದೆ? ಎಚ್ಚರಿಕೆಯನ್ನ ನಿನ್ನೆ ಕೊಟ್ಟಿತ್ತು. ಸಾಕಷ್ಟು ಜನ ಇವತ್ತು ಸೇರ್ತಾರೆ ಅಂತ, ಸುಮಾರು 50,000ಕ್ಕೂ ಅಧಿಕ ಜನ ಸೇರ್ತಾರೆ ಅನ್ನುವ ಮಾಹಿತಿಗಳು ಇತ್ತು. ಈ ಕಾರಣಕ್ಕೋಸ್ಕರ ಪೊಲೀಸರು ಕೂಡ ಒಂದು ಎಚ್ಚರಿಕೆಯನ್ನ ನೀಡಿದ್ರು. ಆದ್ರೂ ಕೂಡ ಇವತ್ತು CM ಅವರ ಕಾರ್ಯಕ್ರಮ ಏನು ಒಂದು ಗ್ರೌಂಡ್ ಅಲ್ಲಿ ನಡೆದಿತ್ತು, ಪುತ್ತೂರು ಸಮೀಪದ ಒಂದು ಗ್ರೌಂಡ್ ಅಲ್ಲಿ ನಡೆದಿತ್ತು. ಈ ಸಂದರ್ಭ ಸಾಕಷ್ಟು ಜನ ಅಸ್ವಸ್ಥರಾಗಿರುವಂತಹ ಒಂದು ಘಟನೆ ನಡೆದಿದೆ. ಸುಮಾರು 10ಕ್ಕೂ ಅಧಿಕ ಜನ ಅಸ್ವಸ್ಥರಾಗಿದ್ದಾರೆ ಅನ್ನುವಂತ ರೀತಿಯ ಮಾಹಿತಿಗಳು ಕೂಡ ಸದ್ಯ ಬರ್ತಾ ಇದೆ. ಮಹಿಳೆಯರು, ಮಕ್ಕಳು ಸೇರಿದಂತೆ ಅನೇಕ ಜನ ಅಸ್ವಸ್ಥರಾಗಿದ್ದಾರೆ. ಅವರನ್ನ ಪುತ್ತೂರು ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗ್ತಾ ಇದೆ. ಇನ್ನು ಅನೇಕ ಜನ ಈ ತರ ಅಸ್ವಸ್ಥರಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಇದರ ಜೊತೆಗೆ ಬಹಳ ನೂಕುನುಗ್ಗಲು ಉಂಟಾಗಿತ್ತು. ಆ ಒಂದು ಕಾರ್ಯಕ್ರಮ ನಡೆಯುವಂತಹ ಒಂದು ಗ್ರೌಂಡ್ ಏನಿದೆಯೋ, ಅಲ್ಲಿನ ಪುತ್ತೂರು ತಾಲೂಕು ಕ್ರೀಡಾಂಗಣ ಏನಿದೆಯೋ, ಅಲ್ಲಿ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಕುಡಿಯಲು ನೀರಿಲ್ಲದೆ ಕೂಡ ಜನ ಪರದಾಡಿದ್ರು. ಆಕ್ಸಿಜನ್ ಕಮ್ಮಿ ಆದಂತ ಕಾರಣಕ್ಕೋಸ್ಕರ ನೂಕುನುಗ್ಗಲು ಕೂಡ ಆಗಿತ್ತು ಅದೇ ಸಂದರ್ಭದಲ್ಲಿ. ಹೀಗಾಗಿ ಅಲ್ಲಿ ಅಸ್ವಸ್ಥರಾಗಿದ್ದು ಎಲ್ಲರೂ ಈಗ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಈ ಸಂಖ್ಯೆ ಏರಿಕೆ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಈಗಾಗಲೇ ಯಾವುದೇ ರೀತಿ ಅನಾಹುತಗಳು ಸಂಭವಿಸಿಲ್ಲ. ಕೂಡಲೇ ಆರೋಗ್ಯ ಇಲಾಖೆ ಇದಕ್ಕೆ ಸ್ಪಂದಿಸ್ತಾ ಇದೆ. ಆಸ್ಪತ್ರೆಯಲ್ಲಿ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡ್ಲಾಗ್ತಾ ಇದೆ. ಯಾಕಂದ್ರೆ ಪುತ್ತೂರು ಭಾಗದಲ್ಲೂ ಇಕ್ಕಟ್ಟಿನ ಜಾಗ ಅಂತ ಹೇಳ್ಬೋದು. ಅಲ್ಲಿ ಜನ ಯಾವ ತರ ತುಂಬಿದ್ರು ಅಂದ್ರೆ ನಡೆದಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ವಾಹನ ಸಂಚಾರವನ್ನ ಬಿಡಬೇಕು, ನಡೆದಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ನಡೆಯುವ ಸಂದರ್ಭದಲ್ಲೂ ಕೂಡ ಅನೇಕ ಜನ ಅಸ್ವಸ್ಥರಾದಂತಹ ಘಟನೆಗಳು ನಡೆದಿತ್ತು. ಇದಾದ ಬಳಿಕ ಇಲ್ಲಿ ಇಡೀ ಪುತ್ತೂರು ನಗರದಲ್ಲೇ ಸಂಪೂರ್ಣ ಟ್ರಾಫಿಕ್ ಜಾಮ್ ಪರಿಸ್ಥಿತಿ ಉಂಟಾಗಿದೆ. ಎಲ್ಲಾ ಸರ್ಕಾರಿ ಬಸ್ಸುಗಳು ಬಹುತೇಕ ಫುಲ್ ಆಗಿದೆ. ಜನ ತಮ್ಮ ತಮ್ಮ ಮನೆಗೆ ತಲುಪುವುದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಇದರೊಂದಿಗೆ ವಿಪರೀತವಾದ ಮಳೆ ಕೂಡ ಸದ್ಯ ಸುರಿತಾ ಇದೆ. ವಾಹನ ಸಂಚಾರವು ಕೂಡ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತವಾಗಿದೆ. ಇಷ್ಟೆಲ್ಲ ಎಚ್ಚರಿಕೆಯನ್ನ ಪೊಲೀಸ್ ಇಲಾಖೆ ನೀಡಿದ್ರು ಕೂಡ ಯಾತಕ್ಕೋಸ್ಕರ ಒಂದು ಇಕ್ಕಟ್ಟಿನ ಜಾಗದಲ್ಲಿ ಮತ್ತು ಇಷ್ಟು ಜನ ಬರ್ತಾರೆ ಅನ್ನೋ ಲೆಕ್ಕಾಚಾರ ಇದ್ರು ಕೂಡ ಯಾಕೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡಲಾಗಿಲ್ಲ ಅನ್ನೋ ರೀತಿಯಲ್ಲಿ ಜನ ಈಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ದಶರಥ್, ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮಲ್ಲ ಮಾಹಿತಿಗೆ. ಎಸ್, ಗಮನಿಸ್ತಾ ಇದ್ದೀವಿ, ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತ ಇರುತ್ತೆ. ಆ ಇಂಟೆಲಿಜೆನ್ಸ್ ರಿಪೋರ್ಟ್ನಲ್ಲಿ ಯಾರು, ಏನು, ಎತ್ತ ಅಂತ ಹೇಳಿ ಪರಿಶೀಲಿಸಬೇಕಾಗತ್ತೆ. ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಸೇರ್ತಾರೆ, ಚೂರು ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಬೇಕಾದಂಥ ತಕ್ಷಣದ ಕ್ರಮಗಳೇನು, ಜನಗಳನ್ನು ಸೇರಿಸುವಾಗ ಕುರಿ ಮಂದೆಯ ರೀತಿಯಲ್ಲಿ ಸೇರಿಸೋದಕ್ಕಿಂತ ಹೆಚ್ಚಾಗಿ ಯೋಜನೆಯನ್ನು ಪ್ಲ್ಯಾನ್ ಮಾಡಿ ರೂಪಿಸಿ ಇಷ್ಟು ಜನ ಇಲ್ಲಿ ಸೇರಿಸಬಹುದು ಅಂತ ಅನಿಸಿದರೆ ಮಾತ್ರ ಸೇರಿಸ್ಬೋದು. ಇಲ್ಲವಾದರೆ
ಅಪಾಯ, ಅನಾಹುತ. ಯಾಕಂದರೆ ದೇಶದಲ್ಲಿ ಅನೇಕ ಕಾಲ್ತುಳಿತ ಪ್ರಕರಣಗಳು ಸಂಭವಿಸಿದ್ದಾವೆ. ಈಗ ಆಕ್ಸಿಜನ್ ಕಟ್ಟಾಗಿ ಆಕ್ಸಿಜನ್ ಸಪ್ಲೈ ಇಲ್ಲದೆ ಜನ ಅಸ್ವಸ್ಥಗೊಂಡಿದ್ದಾರೆ. ತಕ್ಷಣ ಅವರ ಆರೋಗ್ಯವನ್ನು ಕೂಡ ನೋಡಿಕೊಳ್ಳಬೇಕಾಗಿದೆ. ಯಾವುದೇ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸಬೇಕು. ಇಲ್ಲಿ ಯಾರು ಈ ನಿರ್ಲಕ್ಷ್ಯಕ್ಕೆ ಕಾರಣ ಯಾರೋ ಅಂಥವರ ವಿರುದ್ಧ ಕೂಡ ಕ್ರಮವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಅದು ತಾಲೂಕು ಆಡಳಿತನೋ ಜಿಲ್ಲಾಡಳಿತನೋ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇದು